ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೈಕ್ ಮೇಲೆ ಸ್ಕೂಲ್ ಬಸ್ ಹರಿದು ಇಬ್ಬರು ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಹೆಣ್ಣೂರು ಸಂಚಾರಿ ಠಾಣೆ ವ್ಯಾಪ್ತಿಯ ಥಣಿಸಂದ್ರ ಬಳಿ ನಡೆದಿರುವಂತಹ ಘಟನೆ ಇದು. ಬೈಕ್ ಮೇಲೆ ಸ್ಕೂಲ್ ಬಸ್ ಹರಿದ ಪರಿಣಾಮ ಇಬ್ಬರು ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ಹೆಣ್ಣೂರು ಸಂಚಾರಿ ಠಾಣೆ ವ್ಯಾಪ್ತಿಯ ಥಣಿಸಂದ್ರ ಬಳಿ ನಡೆದಿದೆ. ಬೈಕ್ನಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ವ್ಯಕ್ತಿಯೊಬ್ಬರು ಹೋಗ್ತಾ ಇದ್ರು. ಸ್ಕೂಲ್ ಬಸ್ಸು ಟರ್ನ್ ಮಾಡಿಕೊಳ್ಳುವಾಗ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಬೈಕ್ನಲ್ಲಿ ಕೂತಿದ್ದಂತ ಇಬ್ಬರು ಮಕ್ಕಳು ಕೆಳಗಡೆ ಬಿದ್ದಿದ್ದಾರೆ. ಕೆಳಗೆ ಬಿದ್ದಾಗ ಮಕ್ಕಳ ಮೇಲೆ ಶಾಲಾ ಬಸ್ ಹರಿದಿದೆ. ಪರಿಣಾಮ ಗಂಭೀರ ಗಾಯಗಳಾಗಿ ಘಟನಾ ಸ್ಥಳದಲ್ಲೇ ಮಕ್ಕಳು ಸಾವನ್ನಪ್ಪಿದ್ದಾರೆ. ಸಿಎಆರ್ ಕಾನ್ಸ್ಟೇಬಲ್ ನಾಗನಗೌಡ ಅವರ 2 ವರ್ಷದ ಪುತ್ರಿ ವರ್ಷ, ಅವರ ಸೋದರನ ಪುತ್ರಿ 4 ವರ್ಷ ಪಾಪ ಭಾನು ಅಂತ ಆಕೆಯ ಹೆಸರು. ಇಬ್ರು ಕೂಡ ಮೃತಪಟ್ಟಿರುವಂಥ ಮಕ್ಕಳು ಅಂತ ಗೊತ್ತಾಗಿದೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಯಲಹಂಕ ಆಸ್ಪತ್ರೆಯಲ್ಲಿ ಇಬ್ಬರು ಮಕ್ಕಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಿಎಆರ್ನಲ್ಲಿ ಕಾನ್ಸ್ಟೇಬಲ್ ಆಗಿ ತಂದೆ ನಾಗನಗೌಡ ಅವರು ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಆಸ್ಪತ್ರೆಗೆ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದು ಹೆಣ್ಣೂರು ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಷ್ಟು ಮುದ್ದಾಗಿದೆ ನೋಡಿ ಮಗು, ಪಾಪ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು. CCTV ಫುಟೇಜನ್ನು ಗಮನಿಸ್ತಾ ಇದ್ದೀವಿ ನೋಡಿ. ಆ ಬಸ್ಸು ಟರ್ನ್ ಆಗುವಂಥ ಸಂದರ್ಭದಲ್ಲಿ ಥಣಿಸಂದ್ರದ ಬಳಿ ಏನಿದೆ ಮುಂದೆಗಡೆನೆ ಕೂಡಿಸ್ಕೊಂಡಿದ್ದಾರೆ ನೋಡಿ ಮಕ್ಕಳನ್ನ. ಸ್ಕೂಲ್ ಬಸ್ ಟರ್ನ್ ಮಾಡುವಂಥ ಸಂದರ್ಭದಲ್ಲಿ ಬೈಕ್ಗೆ ಡಿಕ್ಕಿ ಆಗಿದೆ. ಪರಿಣಾಮ ಇಬ್ಬರು ಮಕ್ಕಳನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದು ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅದು ಬೈಕ್ ಮೇಲೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ರೆಸಿಡೆನ್ಷಿಯಲ್ ಗ್ಲೋಬಲ್ ಸ್ಕೂಲ್ ಅನ್ನುವಂಥ ಬಸ್ ಏನಿದೆ, ಸ್ಕೂಲ್ ಬಸ್ ನೋಡ್ತಾ ಇದ್ದೀವಿ. ಅಥವಾ ಏನು ಅದನ್ನು ಗಮನಿಸೋದನ್ನ ಇಲ್ವಾ ಒಂದು ಗೊತ್ತೇ ಆಗ್ತಾ ಇಲ್ಲ. ಯಾಕಂತಂದರೆ ಈ ಬೈಕಲ್ಲಿ ಹೋಗ್ತಿರೋದೇನು ತಪ್ಪಿಲ್ಲ, ಬಸ್ಸು ಟರ್ನ್ ಆಗುತ್ತೆ ಅಂತೇಳಿ ಅವರೆಲ್ಲ ಸ್ಲೋ ಮಾಡಿದ್ದಾರೆ. ಬಟ್ ಆದರೆ ಆತ ಆ ಬೈಕ್ ಸವಾರನ್ನು ಗಮನಿಸ್ತೇನೆ ಆತ ಟರ್ನ್ ಮಾಡಿದ್ದಾನೆ. ಅದು ಟರ್ನ್ ಮಾಡಿ ಬ್ರೇಕ್ ಕೂಡ ಹಾಕಿಲ್ಲ. ಬದಲಿಗೆ ಅಲ್ಲಿ ರೋಡ್ ಕ್ಲಿಯರ್ ಆಗಿದೆ ಅನ್ನುವಂಥ ರೀತಿಯಲ್ಲೇ ಆತ ಹೋಗ್ತಾ ಇರೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಥಣಿಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯ ಈಗ ಮಕ್ಕಳನ್ನು ಕಳ್ಕೊಂಡಂತಹ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಿಗ್ಗೆ ಸಂದರ್ಭದಲ್ಲಿ ನಡೆದಿರೋದು 8 ಗಂಟೆ 8:15 ಸಂದರ್ಭದಲ್ಲಿ. ಭಾಳ ಆಶ್ಚರ್ಯ ಅನ್ಸುತ್ತೆ. ಯಾಕಂದರೆ CCTV ಫುಟೇಜ್ ನೋಡ್ತಾ ಇದ್ರೆ ಆತ ಅದನ್ನು ಗಮನಿಸಬೇಕು. ಅಟ್ಲೀಸ್ಟ್ ಅದೇನು ಕಾಣಿಸ್ತಿಲ್ವಾ ಏನು ಕತೆ, ಆತನ ಬೇಜವಾಬ್ದಾರಿ ಡ್ರೈವಿಂಗಿಂದನೇ ಆಗಿರುವಂಥ ಎಡವಟ್ಟಿದು. ಒಂದು ಕಡೆ ಅವ್ರ ಕಾನ್ಸ್ಟೇಬಲ್ ನಾಗನಗೌಡ ಆಗಿದ್ದಂಥ ಕಾರಣಕ್ಕಾಗಿ ಈಗ ಅಧಿಕಾರಿಗಳು ಕೂಡ ಆಸ್ಪತ್ರೆ ಬಳಿ ದೌಡಾಯಿಸಿದ್ದಾರೆ. ಹೊಟ್ಟೆ ಉರಿಯೋದು ಕಣ್ರಿ, ಆ ಫೋಟೋ ನೋಡಿದ್ರೆ ಎಷ್ಟು ಮುದ್ದಾಗಿದೆ ಮಗು. ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರ್ತಾರೆ ಪೋಷಕರು. ಆ ಸ್ಕೂಲ್ ವ್ಯಾನಲ್ಲಿದ್ದಂಥ ಡ್ರೈವರ್ ಏನಿದ್ದಾನೆ ಆತ ಏನು ಡ್ರೈವಿಂಗ್ ಬರುತ್ತಾ ಇಲ್ವಾ, ಯಾಕಂತಂದರೆ ನೋಡಿ ಅವ್ರದ್ದು ಏನೂ ತಪ್ಪಿಲ್ಲ. ಆ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ವ್ಯಕ್ತಿ ಏನಿದ್ದಾರೆ ಅವರು ಬಸ್ ಬರ್ತಾ ಇರೋದನ್ನು ಗಮನಿಸಿ ಅವರು ಅಲ್ಲೇ ಬ್ರೇಕ್ ಹಾಕಿದ್ದಾರೆ. ಆತ ಇನ್ನೊಂದು ಚೂರು ಮುಂದೆ ಹೋಗಿ ಟರ್ನ್ ಮಾಡೋದು ಬಿಟ್ಟು ಅದೇ ಜಾಗದಲ್ಲಿ ಟರ್ನ್ ಮಾಡಿದ್ದಾನೆ. ಅವರು ಉಳಿಸ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಯಾಕಂತಂದರೆ ಆತ ಬ್ರೇಕ್ ಆದರೂ ಹಾಕಿದಿದ್ರೆ ಬಹುಶಃ ಆ ಮಕ್ಕಳ ಜೀವ ಉಳಿತಾ ಇತ್ತೋ ಏನೋ. ಆತ ಬ್ರೇಕೇ ಹಾಕಿಲ್ಲ, ನೀಟಾಗಿ ಮಕ್ಕಳ ಮೇಲೇ ಬಸ್ನ ಹತ್ತಿಸಿದ್ದಾನೆ ಆತ. ಮುಂದೆಗಡೆ ಕೂತಿದ್ರು ಇಬ್ಬರು ಮಕ್ಕಳು. ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೈಕ್ಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಅವರು ದೊಡ್ಡವರಾಗಿದ್ದಕ್ಕೆ ಹೇಗೋ ಬಚಾವಾದರೂ ಬೈಕ್ ಸಿಗಾಕೊಳ್ತಾ ಇದ್ದಂಗೆ ನಿಂತ್ಕೊಂಡಿದ್ದಾರೆ. ಬಟ್ ಆ ಪುಟ್ಟ ಮಗು ಮುಂದೆ ಕೂತಿತ್ತಲ್ಲ, ಅದು ಹೇಳಿ ಕೇಳಿ ಮಪ್ಯಾಡ್ ಗಾಡಿ ಬೇರೆ, ಅದು ನೇರವಾಗಿ ಬಸ್ನ ಚಕ್ರಕ್ಕೇ ಆ ಮಗು ಸಿಲುಕಿದೆ. ಪರಿಣಾಮ ಸ್ಪಾಟಲ್ಲೇ ಆ ಮಗು ಜೀವ ಬಿಟ್ಟಿದೆ.
CR ಕಾನ್ಸ್ಟೇಬಲ್ ಆಗಿ ನಾಗನಗೌಡ ಅವರು ಎರಡು ಕೆಲಸವನ್ನು ಮಾಡ್ತಾ ಇದ್ರು. ಅವರ 2 ವರ್ಷದ ಪುತ್ರಿ ಅಂದರೆ ಅವ್ರ ಮಗಳು ವರ್ಷ, ಅದರ ಜೊತೆಗೆ ಅವರ ಸೋದರನ ಪುತ್ರಿ ಅಂತೆ 4 ವರ್ಷದ ಬಾನು. 2 ವರ್ಷ 4 ವರ್ಷ ಅಷ್ಟೇ, ಚಿಕ್ಕ ಚಿಕ್ಕ ಮಕ್ಕಳು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಘಟನೆ ದೃಶ್ಯಗಳನ್ನು ನೋಡ್ತಾ ಇದ್ರೆ CCTVಯಲ್ಲಿ ಆತನಿಗೇನು ಕಣ್ ಕಾಣಿಸ್ತಿತ್ತಾ ಇಲ್ವಾ, ಏನು ಕತೆ? ಆತನ ಎಡವಟ್ಟಿನಿಂದ ಈಗ ಪಾಪ 2 ಮಕ್ಕಳು ಪ್ರಾಣ ಹೋಗಿದೆ. ಖಂಡಿತವಾಗ್ಲೂ ಪ್ರಭು, ಈ ರೀತಿಯಾದಂತ ಘಟನೆ ಎಲ್ಲೂ ಕೂಡ ಆಗ್ಬಾರ್ದು, ಯಾರ ಮನೇಲಿ ಕೂಡ ಆಗ್ಬಾರ್ದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನು ಪುಟ್ಟ ಮಕ್ಕಳು, ಇನ್ನು ಜಗತ್ತನ್ನೇ ನೋಡದೇ ಇರುವಂತಹ ಮಕ್ಕಳು ಅಂತಾನೆ ಹೇಳ್ಬೋದು. 2 ವರ್ಷದ ವರ್ಷ ಮತ್ತೆ 4 ವರ್ಷದ ಬಾನು ಅಂತ ಹೇಳಿ, ಅಂದ್ರೆ ಏಕಾಏಕಿ ನುಗ್ದಂತಹ ಒಬ್ಬ ಚಾಲಕ ಏನಿದ್ದಾನೆ ಆತ ಏನು ಏನೋ ಮಚ್ಚಿನಲ್ಲಿದ್ನೋ ಅಥವಾ ಏನೋ ಗೊತ್ತಿಲ್ಲ, ಆದ್ರೆ ಏಕಾಏಕಿ ಅದಕ್ಕೆ ಕೂಡ ಅವರು ನಿಂತಿದ್ದಂತಹ ಒಂದು ಬೈಕ್ ಕೂಡ ಬಂದೇ ಡಿಕ್ಕಿ ಹೊಡೆದಿರುವಂತದ್ದು. ಅಂದ್ರೆ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ, ಯಾವುದೇ ರೀತಿಯ ಟ್ರಾಫಿಕ್ ಇಲ್ಲ, ಯಾವುದೇ ರೀತಿಯಾಗಿ ಜಂಜಾಟಗಳಿಲ್ಲ ಆ ರಸ್ತೆಯಲ್ಲಿ. ಆದ್ರೆ ಈತ ಏಕಾಏಕಿ ಬಂದು ನಿಂತಿದ್ದಂತಹ ವ್ಯಕ್ತಿಯ ಮೇಲೆ ಏನು ಬಸ್ ಅನ್ನು ಕೂಡ ಹರಿಸಿರುವಂತದ್ದು. ಅವ್ರಿಗೆ ಆಗ ತಕ್ಷಣ ಅವರು ಬೈಕ್ ಅನ್ನ ಕೆಳಗ್ ಬಿಡ್ತಾರೆ. ಆಗ ಮುಂದೆ ಏನು ಕೂತಿದ್ದಂತ ಮಗು ಏನಿದೆ ಅದು ಕೂಡ ಕೆಳಗ್ ಬೀಳುತ್ತೆ. ಆಗ ಆ ಟೈರ್ಗೆ ಸಿಕ್ಕಿ ಆ ಮಗು ಈಗಾಗ್ಲೇ ಸಾವನ್ನಪ್ಪಿರುವಂತದ್ದು. 2 ಮಕ್ಕಳು ಕೂಡ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ನಿಜಕ್ಕೂ ಕೂಡ ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಹೆಣ್ಣೂರು ಸಂಚಾರಿ ಪೊಲೀಸರು. ಆದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆಯ್ತು ಅನ್ನೋದೇ ಒಂದ್ ರೀತಿ ದೊಡ್ಡ ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಅಚಾನಕ್ ಆಯ್ತು ಅನ್ನೋದು ಕೂಡ ಇಲ್ಲ ಈ ಒಂದು ವಿಜುವಲ್ಸ್ ನೋಡ್ತಾ ಇದ್ರೆ. ಯಾಕಂದ್ರೆ ಆತ ಕ್ಲಿಯರ್ ಆಗಿ ಬರ್ತಾನೆ, ರೈಟ್ ಸೈಡ್ ಒಂದು ವೆಹಿಕಲ್ ನಿಂತಿರುತ್ತೆ, ಅದು ಕೂಡ ಆತ ನೋಡಿರ್ತಾನೆ. ಇದ್ರೂ ಕೂಡ ಆತ ಏನು ಬ್ರೇಕ್ ಹಾಕ್ಸಲೇ ನುಗ್ಸಿರುವಂತ ಘಟನೆ ನಡೆದಿರುವಂತದ್ದು. ಪೊಲೀಸರು ಕೂಡ ಈಗಾಗಲೇ ಏನೋ CCTVಯನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಈಗಾಗಲೇ ಯಲಹಂಕಕ್ಕೂ ಕೂಡ ಮೃತದೇಹಗಳನ್ನ ಕೂಡ ಕಳಿಸಿರುವಂತದ್ದು. ಕುಟುಂಬಸ್ಥರ ಆಕ್ರಂದನ ಕೂಡ ಈಗಾಗಲೇ ಮುಗಿಲು ಮುಟ್ಟಿರುವಂತದ್ದು. ಇನ್ನು ಮಕ್ಕಳೇನಿದ್ದಾರೆ ಅವರ ತಂದೆ ಕೂಡ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಕೂಡ ಗೊತ್ತಾಗ್ತಿರುವಂತದ್ದು. CIR ಅಲ್ಲಿ ಕೂಡ ಕಾನ್ಸ್ಟೇಬಲ್ ಆಗಿದ್ರು ಅಂತಾನು ಕೂಡ ಗೊತ್ತಾಗ್ತಿದೆ. ಸೊ ಹೀಗಾಗಿ ಏನೀಗ ಇವತ್ತು ಬಹುತೇಕವಾಗಿ ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲೂ ಕೂಡ ಅವರಿಗೆ ಏನು ಮೃತದೇಹವನ್ನು ಹಸ್ತಾಂತರ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.